ಬಸ್ರೂರು ಶ್ರೀ ಶಾರದಾ ಕಾಲೇಜಿನಲ್ಲಿ ಮಾಜಿ ಶಾಸಕ ಧಾರ್ಮಿಕ ಹಾಗೂ ಸಾಮಾಜಿಕ ನೇತಾರ ಬಸ್ರೂರು ಅಪ್ಪಣ್ಣ ಹೆಗ್ಡೆಯವರ ನುಡಿನಮನ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ಸಾಮಾಜಿಕ ವರ್ತನೆ, ನಡೆ, ನುಡಿ, ಸಾಮಾಜಿಕ ನ್ಯಾಯ ಹಾಗೂ ಬದ್ಧತೆ ವಿಚಾರದಲ್ಲಿ ನಾವು ಬಸ್ರೂರು ಅಪ್ಪಣ್ಣ ಹೆಗ್ಡೆ ಅವರನ್ನ ಸದಾ ನೆನಪಿಟ್ಟುಕೊಳ್ಬೇಕು ಅಂತ ಹೇಳಿದರು. ಅಪ್ಪಣ್ಣ ಹೆಗ್ಡೆಯವರ ಬದುಕಿನುದ್ದಕ್ಕೂ ಕೂಡ ಇವತ್ತಿನ ಕಾಲ ಅಂತಲ್ಲ, ಮೊದಲಿಂದೂ ಕೂಡ ಅಪ್ಪಣ್ಣ ಹೆಗ್ಡೆಯವರಿಗೆ ಮೇಲು ಕೀಳು ಅನ್ನುವಂಥ ತಾರತಮ್ಯವೇ ಇರಲಿಲ್ಲ ಮತ್ತು ಎಲ್ಲರನ್ನ ಒಟ್ಟು ಜೋಡಿಸಿಕೊಂಡು ಹೋಗುವಂಥ ಶಕ್ತಿ ಅವರಲ್ಲಿರುವುದನ್ನು ನಾನು ಕಂಡಿದ್ದೆ. ಅಪ್ಪಣ್ಣ ಹೆಗ್ಡೆಯವರು ಶಿಕ್ಷಣ ಸಂಸ್ಥೆ ಮಾಡಿದ್ರು ಅನ್ನೋದು, ಅನೇಕ ಶಾಲೆಗಳನ್ನು ಕಟ್ಟಿದ್ರು ಅಂತ ಹೇಳಿದ್ದು ಮತ್ತು ಎಲ್ಲ ಒಳ್ಳೆಯ ಕೆಲಸಗಳಿಗೆ ಮಾರ್ಗದರ್ಶನ ಕೊಡಲಿಕ್ಕೆ ಯಾರು ಬೇಕು ಕೇಳಿದರೆ ಅಪ್ಪಣ್ಣ ಹೆಗ್ಡೆಯವರು ಅಂತ ಹೇಳ್ತಾಯಿದ್ರು. ಅವರು ಎಷ್ಟರ ಮಟ್ಟಿಗೆ ಅಜಾತಶತ್ರು ಆಗಿದ್ರು ಅಂತ ಹೇಳಿದರೆ, ಯಾವುದೇ ಸಮಾರಂಭದಲ್ಲಿ ಅದು ಯಾರ ಪರ ಇರ್ಬೋದು, ವಿರುದ್ಧ ಇರ್ಬೋದು, ಸಂಘರ್ಷ ಇರ್ಬೋದು, ವಾದ ಇರ್ಬೋದು, ಚರ್ಚೆ ಇರ್ಬೋದು, ಏನು ಬೇಕಾದರೂ ಆಗಿರ್ಬೋದು, ಆದರೆ ಅಪ್ಪಣ್ಣ ಹೆಗ್ಡೆಯವರು ಆ ಸಭೆಯಲ್ಲಿದ್ದರೆ ಎಲ್ರಿಗೂ ಸಮಾನವಾಗಿ ಕಂಡು ಎಲ್ರಿಗೂ ನ್ಯಾಯದ ಮಾತುಗಳನ್ನು ಹೇಳಿ ಎಲ್ಲರನ್ನೂ ಸಮಾಧಾನಪಡಿಸಿ ಸಂಘರ್ಷಗಳಿಲ್ಲದಿರುವಂಥ ಸಮಾಜ ಕಟ್ಟುವಂಥ ಶಕ್ತಿ ಯಾರಿಗಾದರೂ ಇದ್ದು ಅದು ಅಪ್ಪಣ್ಣ ಹೆಗ್ಡೆಯವರಲ್ಲಿದೆ ಅಂತೇಳಿ ನಾವೆಲ್ಲ ಅಂದ್ಕೊಂಡವರು. ಅಂಥ ಅಪ್ಪಣ್ಣ ಹೆಗ್ಡೆಯವರು ಇವತ್ತು ಅಪ್ಪಣ್ಣ ಹೆಗ್ಡೆಯವರ ಒಟ್ಟು ಬದುಕಿನನ್ನು ಯೋಚನೆ ಮಾಡಿದರೆ ಅದೇನು ಸಣ್ಣ ಅವಧಿ ಏನಲ್ಲ, 90 ವರ್ಷ ಅನ್ನೋದೇನು ಸಣ್ಣದಲ್ಲ. ಆದರೆ ಇನ್ನಷ್ಟು ವರ್ಷಗಳ ಕಾಲ ನಮ್ಮ ಜೊತೆ ಇದ್ದರೆ ಸಮಾಜಕ್ಕೆ ಒಳ್ಳೆಯದಾಗ್ತಿತ್ತು, ನಮಗಿಂತ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ತಿತ್ತು ಅಂತೇಳಿ. ಮಾಜಿ ಸಚಿವ ಬಿ ರಮನಾಥ್ರಯ್ಯವರು ಮಾತನಾಡಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಪ್ಪಣ್ಣ ಹೆಗಡೆಯವರದು ದೊಡ್ಡ ಹೆಸರು. ಎಲ್ಲಾ ರಂಗದಲ್ಲೂ ಕೂಡ ಪರಿಪೂರ್ಣ ಕೆಲಸ ಮಾಡಿದ ವ್ಯಕ್ತಿತ್ವ ಅವರದು ಎಂದರು. ಪರಿಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿತ್ವ ಅಪ್ಪಣ್ಣ ಹೆಗಡೆಯವರು. ಅಪ್ಪಣ್ಣ ಹೆಗಡೆಯವರು ಇವರ ದೇವರ ಪಾದವನ್ನು ಸೇರಿದ್ದಾರೆ. ಅವರ ನೆನಪನ್ನು ನಾವು ಮಾಡ್ತಾ ಇದ್ದೀವಿ. ಬಸ್ರೂರಿನ ಸ್ಥಳೀಯ ಮಟ್ಟದ ಸಾರ್ವಜನಿಕ ಜೀವನದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಗ್ರಾಮ ಪಂಚಾಯತ್ನಿಂದ ಶುರು ಮಾಡಿ ವಿಧಾನಸಭೆಯ ಸದಸ್ಯರಾಗಿ ಬೈಂದೂರಿನ ಒಂದು ಸರ್ತಿ ಸದಸ್ಯರಾಗಿ ವಿಧಾನ ಪರಿಷತ್ತಿನ ಸದಸ್ಯರು ಆಗಿ ಜನಾನರಾಗಿ ವ್ಯಕ್ತಿಯಾಗಿ ಎಲ್ಲ ಜನರ ಜೊತೆ ತಾನು ಇದ್ದೇನೆ ಅಂತ ಹೇಳಿ ಯಾವತ್ತೂ ಕೂಡ ಅದನ್ನು ಅವರ ನಡವಳಿಕೆಯಲ್ಲಿ ತೋರಿಸಿ ನಡೆದಂತೆ ನುಡಿಯುವಂಥ ಕೆಲಸವನ್ನು ಮಾಡಿದಂಥ ಅಪ್ಪಣ್ಣ ಹೆಗ್ಡೆಯವರು ಎಲ್ಲ ಸಾಮಾಜಿಕವಾಗಿ ಎಲ್ಲ ಜಾತಿ ಧರ್ಮ ಭಾಷೆ ಜನರ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಬದುಕಿದಂಥ ಅಪ್ಪಣ್ಣ ಹೆಗ್ಡೆಯವರು ನಮ್ಮ ಜೊತೆ ಇಲ್ಲ. ಅವರ ನೆನಪನ್ನು ನಾವು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಉದ್ಯಮಿ ಬಂಜಾರ ಪ್ರಕಾಶ್ ಶೆಟ್ಟಿ, ಶಾಸಕ ಎ ಕಿರಣ್ ಕುಮಾರ್ ಕೊಡ್ಗಿ, ಬಾರ್ಕೂರು ಮಹಾಸಂಸ್ಥಾನ ಮಠದ ಸ್ವಾಮೀಜಿ ಸಂತೋಷ್ ಗುರೂಜಿ, ಧರ್ಮಸ್ಥಳದ ಮಂಜಯ್ಯ ಹೆಗಡೆ, ಟಿಎಂಎಫ್ಐ ಮುಲ್ಕಿ ಸುಂದರರಾಮ್ ಶೆಟ್ಟಿ ಹಾಗೂ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಬೈಂದೂರು, ಕುಂದಾಪುರ ಮಾತ್ರವಲ್ಲದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದ ಅಂದಾಜು 5,000ಕ್ಕೂ ಅಧಿಕ ಮಂದಿಗೆ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಪ್ಪಣ್ಣ ಹೆಗ್ಡೆಯವರ ಬಗ್ಗೆ ರಚಿಸಿದಂತಹ ನುಡಿ ಚಿತ್ರ ಮಾಲಿಕೆ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.